ಚಾಮರಾಜನಗರದ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ಜಮೀನಿಗೆ ಕಾಡಾನೆ ಲಗ್ಗೆ ಇಟ್ಟಿದ್ದು ಫಸಲುಗಳನ್ನು ನಾಶ ಮಾಡಿದೆ. ಗ್ರಾಮದ ಮಹದೇವಪ್ಪ ಎಂಬುವವರ ಜಮೀನಿನಲ್ಲಿ ಮೆಕ್ಕೆಜೋಳ ಫಸಲನ್ನ ನಾಶ ಮಾಡಿದೆ. ಪದೇ ಪದೇ ಕಾಡಾನೆ ಹಾವಳಿಯಿಂದ ಮಂಚಹಳ್ಳಿ ಗ್ರಾಮಸ್ಥರು ರೋಸಿ ಹೋಗಿದ್ದಾರೆ. ಕಾಡಾನೆ ದಾಳಿ ತಪ್ಪಿಸಿ ಅಂತ ಪದೇ ಪದೇ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಬ್ರೇಕ್ ಫೇಲ್ ಆಗಿ ಸರ್ಕಾರಿ ಬಸ್ ಕಾಂಪೌಂಡ್ಗೆ ಡಿಕ್ಕಿ ಹೊಡೆದಿದೆ. ಬಸ್ ಗುದ್ದಿದ ರಭಸಕ್ಕೆ ಕಾಂಪೌಂಡ್ ಪುಡಿ ಪುಡಿಯಾಗಿದೆ. ಬಸ್ ನಿಲ್ದಾಣದ ಒಳಗೆ ಬ್ರೇಕ್ ಫೇಲ್ ಆದ ಕಾರಣ ದೊಡ್ಡ ಅನಾಹುತ ತಪ್ಪಿದೆ. ಸರ್ಕಾರಿ ಬಸ್ ದುಸ್ಥಿತಿಗಳ ಕುರಿತಾಗಿ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಹೊರವಲಯದ ಆರ್ಟ್ ಆಫ್ ಲಿವಿಂಗ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ನರೇಂದ್ರ ಮೋದಿ ಭದ್ರತೆಯಲ್ಲಿ ಲೋಪ ಉಂಟಾಗಿದೆ. ಮೋದಿ ತೆರಳುವ ರಸ್ತೆ ಮಾರ್ಗದಲ್ಲಿ ಬಾಕ್ಸ್ನಲ್ಲಿ ಜಿಲೆಟಿನ್ ಕಡ್ಡಿಗಳ ಜೊತೆ ಬೆಂಕಿ ಕಡ್ಡಿ ಕೂಡ ಇತ್ತು. ಇದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಕಗ್ಗಲೀಪುರ ಪೊಲೀಸರು ತನಿಖೆಗೆ 4 ತಂಡ ರಚನೆ ಮಾಡಿ ವಿವಿಧ ಆಯಾಮಗಳಲ್ಲಿ ವಿಚಾರಿಸ್ತಾ ಇದ್ದಾರೆ. ಘಟನಾ ಸ್ಥಳದಲ್ಲಿ ಯಾವುದೇ ಸಿಸಿಟಿವಿ ಇರಲಿಲ್ಲ. ಹೀಗಾಗಿ ಸುತ್ತಮುತ್ತಲ 2-3 ಕಿಲೋಮೀಟರ್ ವ್ಯಾಪ್ತಿಯ ಎಲ್ಲ ಸಿಸಿಟಿವಿಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ. ಅನುಮಾನಾಸ್ಪದವಾಗಿ ಕಂಡು ಬಂದವರ ವಿಚಾರಣೆ ಮಾಡ್ತಿದ್ದಾರೆ. ಡಿವೈಎಸ್ಪಿ ಶ್ರೀನಿವಾಸ್ ನೇತೃತ್ವದ 4 ತಂಡದಲ್ಲಿರೋ 50ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಈಗಾಗಲೇ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಸಂಚರಿಸೋ ರಸ್ತೆಯಲ್ಲಿ ಭದ್ರತೆ ಲೋಪದ ಬಗ್ಗೆ ಶೋಭಾ ಕರಂದ್ಲಾಜೆ ಪ್ರತಿಕ್ರಿಯೆ ನೀಡಿದ್ದಾರೆ. ಪ್ರಧಾನಿ ಮೋದಿ ಅವರು ಬೆಂಗಳೂರಿಗೆ ಬಂದ ಸಮಯದಲ್ಲಿ ನೈಸ್ ರೋಡ್ನಲ್ಲಿ ಇಳಿಸಲಾಯಿತು. ಕಾಂಗ್ರೆಸ್ ಸರ್ಕಾರಕ್ಕೆ ದೇಶದ ಪ್ರಧಾನಿಯ ಬಗ್ಗೆ ಕಾಳಜಿ ಇಲ್ವಾ? ನಿನ್ನೆ ಪ್ರಧಾನಿ ಬಂದ ಸಮಯದಲ್ಲಿ 100 ಇನ್ಸ್ಪೆಕ್ಟರ್ಗಳನ್ನು ವರ್ಗ ಮಾಡಿದ್ದಾರೆ. ಅಷ್ಟು ತುರ್ತು ಏನಿತ್ತು? ನಮ್ಮ ಪ್ರಧಾನಿ ಭದ್ರತೆ ನಮ್ಮ ಹೊಣೆಯಾಗಿದೆ. ನಮ್ಮಲ್ಲೇ ಭದ್ರತಾ ಲೋಪ ಆದಾಗ ಬೇರೆ ರಾಷ್ಟ್ರಗಳು ಇದನ್ನು ಗಮನಿಸುತ್ತೆ. NIAಯಿಂದ ತನಿಖೆ ಆಗಬೇಕು ಅಂತ ಹೇಳಿದರು. ಆದರೆ ಕರ್ನಾಟಕ ಸರ್ಕಾರಕ್ಕೆ ಪ್ರಧಾನಿಯವರ ರಕ್ಷಣೆಯ ಬಗ್ಗೆ, ಅವರ ಭದ್ರತೆಯ ಬಗ್ಗೆ ಕಾಳಜಿ ಇದೆಯಾ? ಇದೊಂದು ದೊಡ್ಡ ಪ್ರಶ್ನೆ. ನಾನು ಬಹಳ ಮೊದಲಿಂದಲೇ ಹೇಳ್ತಾ ಬಂದಿದ್ದೀನಿ, ನಮ್ಮ ಪೊಲೀಸ್ ಇಲಾಖೆಯನ್ನೇ ದುರ್ಬಲಗೊಳಿಸುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ ಅಂತ ಹೇಳಿ. ನಿನ್ನೆ ಪ್ರಧಾನಿ ಬರ್ತಾ ಇದ್ದಾರೆ ಅಂತ ಗೊತ್ತಿದ್ರು 100ಕ್ಕಿಂತ ಹೆಚ್ಚು ಇನ್ಸ್ಪೆಕ್ಟರ್ಗಳನ್ನು, ಪೊಲೀಸ್ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡುವಂಥ ನಿರ್ಧಾರವನ್ನು ತಗೊಂಡಿದ್ದಾರೆ. ಯಾಕೆ? ಸಹಜವಾಗಿ ನಮ್ಮ ಪೊಲೀಸರ ಮನಸ್ಸಲ್ಲಿ ಗೊಂದಲ ಬರುತ್ತೆ, ಅಧಿಕಾರಿಗಳ ಮನಸ್ಸಲ್ಲಿ ಗೊಂದಲ ಇರುತ್ತೆ. ಇಂಥ ತುರ್ತಿನ ಸಂದರ್ಭದಲ್ಲಿ ತುರ್ತಾಗಿ ಟ್ರಾನ್ಸ್ಫರ್ ಮಾಡುವಂಥ ಅಗತ್ಯ ಏನಿತ್ತು ನಂಗೆ ಗೊತ್ತಿಲ್ಲ. ರಾಜ್ಯ ಸರ್ಕಾರಕ್ಕೆ ಇದರ ಉತ್ತರವನ್ನೇ ಹೇಳಬೇಕು. ಪ್ರಧಾನಿ ಬರುವಂಥ ದಾರಿಯಲ್ಲಿ ಇವರು ಕಾಳಜಿಯನ್ನು ಯಾಕೆ ವಹಿಸಿಲ್ಲ? ಅಲ್ಲಿ ಜಿಲೆಟಿನ್ ಕಡ್ಡಿ ಮತ್ತು ಅದಕ್ಕೆ ಜೋಡಿಸಿರುವಂಥ ವೈರ್ ಕೂಡ ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ. ಯಾಕೆ ಅಲ್ಲಿ ಬಂತು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.